ಎಲ್ಲರಿಗೂ ನಮಸ್ಕಾರ. ನನ್ನ ನೀ ಬರೆದ ಕಾದಂಬರಿ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ತಾವಿನ್ನೂ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪ್ರೋತ್ಸಾಹಿಸಿ. ಇದು ಒಮ್ಮೆ ಮನ್ನಿಸಲಾರೆಯ ಒಲವೇ ಕಥೆಯ 13ನೆಯ ಭಾಗ. ಕಥೆಯೊಳಗೆ ಹೋಗೋಣ. ಹೊರಗೆ ಹೋಗುವವಳ ಕೈ ಹಿಡಿದು ಎಳೆದ ಮೋಕ್ಷ್ ಅವಳನ್ನು ತನ್ನತ್ತ ತಿರುಗಿಸಿಕೊಂಡ. ಒಂದು ಹೆಣ್ಣಾಗಿ ಮತ್ತೊಬ್ಬ ಗಂಡಿನ ಪರ್ಮಿಷನ್ ಇಲ್ಲದೆ ಅವನ ಬಟ್ಟೆ ಬದಲಾಯಿಸೋಕೆ ನಿನಗೆ ಏನೂ ಅನ್ನಿಸ್ಲಿಲ್ವಾ? ಬ್ಲಡಿ ಶೇಮ್ಲೆಸ್ ಗರ್ಲ್. ಇದೆಲ್ಲ ನೋಡ್ತಿದ್ರೆ ನನಗೆ ನಿನ್ನ ಕ್ಯಾರೆಕ್ಟರ್ ಮೇಲೇ ಅನುಮಾನ ಬರ್ತಿದೆ ಮಿಸ್ಸಸ್ ವೇದ್ಯಾ ಮೋಕ್ಷ್ ಎಂದು ತಣ್ಣಗೆ ಹೇಳಿದವನ ದನಿ ಕ್ರೂರವಾಗಿತ್ತು. ಅವನ ಮಾತಿಗೆ ಕೋಪ ಉಕ್ಕಿ ಬಂತು ಅವಳಿಗೆ. ಬಿಡಿಸಿಕೊಳ್ಳಲು ಕೊಸರಾಡಿದವಳ ನಡು ಬಳಸಿ ಸನಿಹಕ್ಕೆ ಸೆಳೆದುಕೊಂಡ ಮೋಕ್ಷ್, ರಾತ್ರಿ ಇಲ್ಲದ ಕೋಪ ಮುಜುಗರ ಈಗ್ಯಾಕೆ ಮೇಡಮ್? ನೀವು ಮಾಡಿರೋ ಕೆಲಸಕ್ಕೆ ವಿವರಣೆ ಕೊಟ್ಟರೆ ಕೋಪ ಬರುತ್ತಾ ನಿಮಗೆ? ರಾತ್ರಿ ನಾನು ಕುಡಿದ ನಶೆಯಲ್ಲಿದ್ದೆ. ಆ ಟೈಮಲ್ಲಿ ಬರೀ ಬಟ್ಟೆ ಬದಲಿಸಿದ್ದ ಅಥವಾ ಬೇರೇನಾದರೂ ಎಂದು ರಾಗವೆಳೆದು ಮಾತು ನಿಲ್ಲಿಸಿದನು ಮೋಕ್ಷ್. ಎನಫ್ ಮಿಸ್ಟರ್ ಮೋಕ್ಷ್. ಛೀ, ಇನ್ನೂ ಎಷ್ಟು ಅಂತ ನೀಚ ಮಟ್ಟಕ್ಕೆ ಇಳಿತೀರಾ ಎಂದ ವೇದ್ಯಾಳ ಮುಖದ ತುಂಬ ಹೇಳತಿರದ ಅಸಹ್ಯ ಭಾವನೆ ಇತ್ತು. ಎನಫ್ ಮಿಸ್ಟರ್ ಮೋಕ್ಷ್. ಛೀ, ಇನ್ನೂ ಅದೆಷ್ಟು ಅಂತ ನೀಚ ಮಟ್ಟಕ್ಕೆ ಇಳಿತೀರಾ ಎಂದ ವೇದ್ಯಾಳ ಮುಖದ ತುಂಬ ಹೇಳತೀರದ ಅಸಹ್ಯ ಭಾವನೆ ಇತ್ತು. ಓಹೋಹೋ, ನಾನು ನೀಚ ಮಟ್ಟಕ್ಕೆ ಇಳಿತಿದ್ದೀನಾ? ಅಲ್ಲ, ಒಂಟಿ ಹುಡುಗನ ಬಟ್ಟೆ ಬದಲಾಯಿಸಿ ಅಡ್ವಾಂಟೇಜ್ ತಗೊಂಡಿರೋ ನೀನು ಮಾತ್ರ ಮಹಾಪತಿವ್ರತೆ. ನೀನು ಮಾಡಿರೋ ಕೆಲಸಕ್ಕೆ ಎಕ್ಸ್ಪ್ಲನೇಷನ್ ಕೇಳಿದ್ದಕ್ಕೆ ನಾನು ನೀಚನಾ? ವಾವ್, ಗ್ರೇಟ್ ಥಿಯರಿ ಬೈ ಮಿಸ್ಸಸ್ ವೇದ್ಯಾ ಮೋಕ್ಷ್. ಇದಕ್ಕೆ ನಿನಗೆ ನೊಬೆಲ್ ಪ್ರೈಸ್ ಕೊಡಬೇಕು ಕಣೆ. ಈ ನಿನ್ನ ಥಿಯರಿ ಕೇಳಿ ಐ ಫೀಲ್ ಲೈಕ್ ವಿಶ್ಲಿಂಗ್ ಎಂದು ವಕ್ರವಾಗಿ ನಕ್ಕು ಹೇಳಿದವನ ರೀತಿಗೆ ಅವಳ ಮೈಯೆಲ್ಲ ಉರಿದ ಅನುಭವ. ದಿಸ್ ಇಸ್ ಟೂ ಮಚ್ ಮಿಸ್ಟರ್ ಮೋಕ್ಷ್. ಇಷ್ಟಕ್ಕೆ ಸುಮ್ಮನಾಗಿಬಿಡಿ, ಕಣ್ಣು ಮುಚ್ಚಿ ತಾಳ್ಮೆಯಿಂದ ಹೇಳಿದಳು ಅವಳು. ಏನೇ ಮಾಡ್ತೀಯಾ? ಏನು ಮಾಡೋಕ್ಕಾಗುತ್ತೆ ನಿನ್ನಿಂದ ಎಂದು ಅವಶ್ಯಕತೆಗಿಂತಲೂ ಹೆಚ್ಚು ಕೋಪ ಮಾಡಿಕೊಂಡು ಕೇಳಿದವನಿಗೂ ಗೊತ್ತಿಲ್ಲ ಅವಳ ಮೇಲೆ ಇಷ್ಟು ಕೋಪ ಮಾಡಿಕೊಳ್ಳೋದಿಕ್ಕೆ ಕಾರಣ ಏನು ಎಂಬುದು. ಬಿಡಿ ನನ್ನನ್ನು, ಮುಖ ಕೆಡಿಸಿಕೊಂಡು ಹೇಳಿದಳು ವೇದ್ಯಾ. ಮೊದಲು ನನ್ನ ಪ್ರಶ್ನೆಗೆ ಉತ್ತರ ಕೊಡು, ಅವನು ಕೇಳಿದನು. ಏನು ಹೇಳಬೇಕು ನಿಮಗೆ? ವೇದ್ಯಾ ಮತ್ತೆ ಕೇಳಿದಳು. ನನ್ನ ಬಟ್ಟೆನ ಯಾಕೆ ಬದಲಾಯಿಸಿದೆ? ಇದು ಮೋಕ್ಷನ ಪ್ರಶ್ನೆ. ರಾತ್ರಿ ಕುಡಿದದ್ದು ಹೆಚ್ಚಾಗಿ ವಾಂತಿ ಮಾಡ್ಕೊಂಡು ಬಟ್ಟೆ ಎಲ್ಲ ಕೆಡಿಸ್ಕೊಂಡಿದ್ರಿ. ಅದಕ್ಕೆ ಬೇರೆ ದಾರಿ ಇಲ್ಲದೆ ಚೇಂಜ್ ಮಾಡಲೇಬೇಕಾಯಿತು. ಇದ್ದದನ್ನೇ ಹೇಳಿದಳು ವೇದ್ಯಾ. ಯಾವ ಹಕ್ಕಿನ ಮೇಲೆ ನೀನು ಆ ಕೆಲಸ ಮಾಡಿದೆ? ಡೋಂಟ್ ಯು ಹ್ಯಾವ್ ಮ್ಯಾನರ್ಸ್, ಯು ಚೀಪ್ ವುಮನ್ ಎಂದವನ ಮುಖಭಾವನೆ ನೋಡಿ ತನ್ನ ಮೇಲೆ ತನಗೇ ಕೋಪ ಬಂತು ವೇದ್ಯಾಳಿಗೆ. ಇನ್ನು ಅವನ ಮಾತನ್ನು ಕೇಳಲಾರೆ ಎಂಬಂತೆ ಶಕ್ತಿ ಮೀರಿ ಅವನಿಂದ ಕೈ ಬಿಡಿಸಿಕೊಂಡು ಕೋಪದಲ್ಲಿ ಅವನೆದೆಗೆ ಜೋರಾಗಿ ಗುದ್ದಲು ಮುಂದಾದವಳು, ಏನೋ ಅಂದ್ಕೊಂಡಿದೀಯಾ ನೀನು ನನ್ನನ್ನು? ಏನೇ ಮಾಡಿದ್ರೂ ಬೈದ್ರೂ ಸಹಿಸ್ಕೊಂಡಿರ್ತೀನಿ ಅಂದ್ಕೊಂಡಿದೀಯಾ? ಹೀಗೆಲ್ಲ ಮುಟ್ಟಿ ಹೊಡೆದು ಹಿಂಸೆ ಮಾಡಿದ್ರೆ ಫಿಸಿಕಲ್ ಹರಾಸ್ಮೆಂಟ್ ಕೇಸ್ ಹಾಕಿ ಜೈಲಿಗೆ ಕಳಿಸ್ಬಿಡ್ತೀನಿ, ಹುಷಾರ್ ಎಂದು ಜೋರಾಗಿ ಹೊಡೆಯುತ್ತಿದ್ದವಳ ಕೈಗಳನ್ನು ಬಿಗಿಯಾಗಿ ಹಿಡಿದು ಅವಳನ್ನು ಗೋಡೆಗೆ ಒರೆಸಿ ಬಂಧಿಸಿದನು ಮೋಕ್ಷ್. ಅವನ ಚರ್ಯೆಗೆ ಗಾಬರಿಗೊಂಡು ಗೋಡೆಗೆ ಅಂಟಿಕೊಂಡು ನಿಂತವಳ ಉಸಿರಾಟ ಜೋರಾಗಿತ್ತು. ಅಷ್ಟು ಗಟ್ಸ್ ಇದೆಯಾ ನಿಂಗೆ ಎಂದನು ಮೋಕ್ಷ್. ರಿಮೆಂಬರ್ ಮಿಸ್ಟರ್ ಮೋಕ್ಷ್ ಆತ್ರೇಯ, ನಮ್ಮಪ್ಪ ಪೊಲೀಸ್. ಒಂದೇ ಒಂದು ಮಾತು ಹೇಳಿದ್ರೂ ಸಾಕು, ನಿನ್ನ ಜೀವನ ನರಕಕ್ಕಿಂತಲೂ ಕಡೆ ಆಗೋಗ್ಬಿಡುತ್ತೆ ಎಂದಳು ವೇದ್ಯಾ ಧೈರ್ಯ ತಂದುಕೊಂಡು. ಓ ಯಾ, ನಿಮ್ಮಪ್ಪ ಪೊಲೀಸ್ ಅಲ್ವಾ? ಹಾಂ, ಆಲ್ಸೋ ನಿಮ್ಮ ಅಣ್ಣನ ಹತ್ರ ಲೈಸೆನ್ಸ್ಡ್ ಗನ್ ಇದೆ ಅಲ್ವಾ? ಐ ಸಿ ಎಂದು ತಲೆಯನ್ನು ಉದ್ದುದ್ದ ಆಡಿಸಿ ಸಮಾಧಾನದಿಂದ ಹೇಳಿ ಇದ್ದಕ್ಕಿದ್ದಂತೆ ಅವಳ ಕೆನ್ನೆಗಳನ್ನು ಕೋಪದಿಂದ ಒತ್ತಿ ಹಿಡಿದವನೇ, ನಿನ್ನೆದುರು ಇರೋದು ಯಾರು ಗೊತ್ತಾ ಮಿಸ್ಸಸ್ ಮೋಕ್ಷ್? ಮೋಕ್ಷ್ ಆತ್ರೇಯ
ಇವನು 1,000 ಕೋಟಿಯ ಒಡೆಯ. ನನ್ನ ಹತ್ರ ಇರುವ ಮನಿ ಪವರ್ಗೆ ನಿಮ್ಮಪ್ಪನಂತಹ 1,000 ಪೊಲೀಸ್ ಆಫೀಸರ್ಸ್ನ ನನ್ನ ಕಾಲಬುಡದಲ್ಲಿ ಇರಿಸ್ಕೊಳ್ಳೋ ತಾಕತ್ತು ನನಗಿದೆ. ನಿಮ್ಮಪ್ಪ ಅಲ್ಲ, ಅವರಪ್ಪನೇ ಬಂದರೂ ನನ್ನನ್ನು ಏನೂ ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ. ನನ್ನ ಕಿರುಬೆರಳನ್ನು ಅಲುಗಾಡಿಸೋಕೆ ಆಗೋದಿಲ್ಲ ಕಣೆ. ಹುಚ್ಚು ನೆತ್ತಿಗೆ ಏರಿದ್ರೆ ವೇದ್ಯ ಅನ್ನೋಳು ಒಬ್ಳಿದ್ಲು, ಈ ಭೂಮಿ ಮೇಲೆ ಅವಳದ್ದೊಂದು ಕುಟುಂಬ ಇತ್ತು ಅನ್ನೋದನ್ನೇ ಈ ಪ್ರಪಂಚ ಮರೆತು ಬಿಡಬೇಕು. ಹಾಗೆ ಮಾಡುವ ಕೆಪಾಸಿಟಿ ನನಗಿದೆ ಕಣೆ. ಅಷ್ಟು ಕೆಟ್ಟವನನ್ನಾಗಿ ನನ್ನನ್ನು ಮಾಡಬೇಡ. ಬೇಸಿಕಲಿ ನಾನು ತುಂಬ ಒಳ್ಳೆಯವನು. ನನ್ನನ್ನು ಒಳ್ಳೆಯವನಾಗೇ ಇರೋಕೆ ಬಿಟ್ಬಿಡು. ಇನ್ಮೇಲೆ ನನ್ನ ರೂಮಲ್ಲಿ ನಿನ್ನ ಜಾಗ ಆ ಸೋಫಾ. ಅದು ಬಿಟ್ಟು ಅಲ್ಲಿ ಇಲ್ಲಿ ಓಡಾಡೋದು, ನನಗೆ ಅಂಟ್ಕೊಂಡಿರೋದು, ನನ್ನನ್ನು ಡಿಸ್ಟರ್ಬ್ ಮಾಡೋದು ಮಾಡಿದ್ರೆ ಐ ಸ್ವೇರ್ ಐ ವಿಲ್ ಕಿಲ್ ಯು ಎಂದವ ಅವಳನ್ನು ಜೋರಾಗಿ ದೂಡಿದನು. ನೋವಿನಲ್ಲಿ ಅಮ್ಮ ಎಂದು ಚೀರಿ ಅವನನ್ನು ಕೋಪದಿಂದ ನೋಡಿದಳು ವೇದ್ಯ. ಹಾಗೆ ಆ ಆ್ಯಂಗ್ರಿ ಲುಕ್ ನನಗಿಷ್ಟ ಇಲ್ಲ. ಅದನ್ನು ಮೊದಲು ಬದಲಾಯಿಸು. ಇನ್ನೊಂದು ಸಾರಿ ಹಾಗೆ ನೋಡಿದ್ರೆ ಎಂದು ಮಾತು ನಿಲ್ಲಿಸಿದ ಮೋಕ್ಷ್. ಏನು ಮಾಡ್ತೀನಿ ಅಂತ ಹೇಳೋದಿಲ್ಲ, ಮಾಡಿ ತೋರಿಸ್ತೀನಿ ಎಂದವ ಸ್ನಾನಕ್ಕೆ ಹೋಗುವವನು ಹಿಂದೆ ತಿರುಗಿ ಬಂದು ಅವಳೆದುರು ನಿಂತು, ಏನೋ ಹೆಂಡತಿ ಅಂತ ಜೋರಾಗಿ ಹೇಳ್ತಿದ್ದೆ. ಹೇಗೂ ನೀನು ನನ್ನನ್ನು ಬಿಟ್ಟು ಹೋಗೋ ಹಾಗೆ ಕಾಣ್ತಿಲ್ಲ. ಅದಕ್ಕೆ ಇನ್ಮೇಲೆ ಹೆಂಡತಿಯಾಗಿ ನನ್ನ ಕೆಲಸ ಎಲ್ಲ ನೀನೇ ಮಾಡಬೇಕು ಆಯಿತಾ? ನನ್ನ ರೂಮ್ ಕ್ಲೀನ್ ಮಾಡೋದು, ಬೆಡ್ ಸ್ಪ್ರೆಡ್ ಚೇಂಜ್ ಮಾಡೋದು, ನನ್ನ ಶೂಸ್ ಪಾಲಿಷ್ ಹಾಕೋದು, ನನ್ನ ಬಟ್ಟೆ ಎತ್ತಿಕೊಡೋದು, ನನ್ನ ಬಟ್ಟೆಗೆ ಐರನ್ ಹಾಕೋದು, ಹೀಗೆ ನನಗೆ ಸಂಬಂಧಪಟ್ಟ ಎಲ್ಲ ಕೆಲಸವನ್ನು ನೀನೊಬ್ಬಳೇ ಮಾಡಬೇಕು. ಮನೆ ಸೊಸೆ ಅನ್ನೋ ಹೆಸರಲ್ಲಿ ನನ್ನ ಹಕ್ಕಿರುವ ನಮ್ಮಪ್ಪನ ಆಸ್ತಿಯಲ್ಲಿ ಬಿಟ್ಟು ಕೂತು ಕೂಳು ತಿನ್ನೋಕೆ ಇದು ಧರ್ಮಛತ್ರ ಅಲ್ಲ ಎಂದು ಖಾರವಾಗಿ ನುಡಿದು ಅಲ್ಲಿಂದ ಹೊರಟು ಬಿಟ್ಟನು. ಅವಳ ಸ್ವಾಭಿಮಾನಕ್ಕೆ ಬಿದ್ದ ಅತೀ ದೊಡ್ಡ ಪೆಟ್ಟು ಇಂದು ಅವನು ಆಡಿದ ಮಾತುಗಳು. ಹಣದ ಮದ ತುಂಬಿ ತುಳುಕಾಡ್ತಿದೆ ಮಿಸ್ಟರ್ ಮೋಕ್ಷ್. ಅದೇ ಹಣದಿಂದ ನಿನಗೆ ಹತ್ತಿರುವ ಮದ ಇಳಿಸಿ ನನ್ನೆದುರು ಕೈ ಚಾಚಿ ನಿಲ್ಲುವಂತೆ ಮಾಡ್ತೀನಿ, ನೋಡ್ತಿರು. ನೀನು ಅಂದ ಪ್ರತಿಯೊಂದು ಮಾತುಗಳಿಗೂ ಮುಟ್ಟಿ ನೋಡಿಕೊಳ್ಳುವಂತೆ ತಿರುಗೇಟು ಕೊಡ್ತೀನಿ. ಆ ದಿನ ನೀನು ನನ್ನ ಜಾಗದಲ್ಲಿದ್ದರೆ ನಾನು ನಿನ್ನ ಜಾಗದಲ್ಲಿ ಇರ್ತೀನಿ. ನನಗಿಲ್ಲಿ ಆಗ್ತಿರೋ ಕಷ್ಟವನ್ನು ಅಪ್ಪನಿಗೆ ಅಣ್ಣನಿಗೆ ಹೇಳುವಷ್ಟು ಹೇಡಿ ಅಂದುಕೊಳ್ಳಬೇಡಿ ನನ್ನನ್ನು. ನೀನು ಮೋಕ್ಷ್ ಆತ್ರೇಯ ಆದರೆ ನಾನು ದಶರಥ ರಾಮ್ ಅವರ ಮಗಳು ವೇದ್ಯಾರಾಮ್. ಹುಟ್ಟಿದಾಗಿನಿಂದ ನನ್ನಲ್ಲಿ ಧೈರ್ಯವನ್ನು ಮುಂದಾಲೋಚನೆಯನ್ನು ತುಂಬಿ ಬೆಳೆಸಿದ್ದಾರೆ ನನ್ನ ಅಪ್ಪ. 2 ವರ್ಷಗಳ ಹಿಂದೆ ನನ್ನ ಜೀವನದಲ್ಲಿ ಎದ್ದಂತಹ ಅತೀ ದೊಡ್ಡ ಸುನಾಮಿಯನ್ನೇ ಯಾರಿಗೂ ತಿಳಿಯದಂತೆ ಪರಿಹರಿಸಿಕೊಂಡಿದ್ದೆ. ಎಷ್ಟೊಂದು ನೋವು ದುಃಖ ಇದ್ದರೂ ಮನೆಯವರಿಗೆ ಗೊತ್ತಾಗದೇನೆ ಸಂಭಾಳಿಸಿದ್ದೆ. ಅದೆಲ್ಲದಕ್ಕೂ ಕಾರಣನಾದ ನೀನು ನನ್ನ ಕಣ್ಣೆದುರೇ ಇದ್ದೀಯಾ ಇಂದು. ಈ ಎಲ್ಲ ಅವಮಾನಗಳಿಗೆ ಉತ್ತರ ಕೊಡುವ ಸಮಯ ಬರುತ್ತೆ. ಜಸ್ಟ್ ವೆಯ್ಟ್ ಫಾರ್ ದಟ್. ಅಷ್ಟರವರೆಗೂ ಥಿಂಕ್ ದಟ್ ಐ ಆಮ್ ಯುವರ್ ಸರ್ವೆಂಟ್. ನಿನ್ನ ಜೊತೆಗೆ ಇರುವುದು ನಿನ್ನ ವಿನಾಶ ಎನ್ನುವುದು ನಿನಗೆ ತಿಳಿಯುವ ಹೊತ್ತಿಗೆ ಎವ್ರಿಥಿಂಗ್ ವಿಲ್ ಬಿ ಓವರ್ ಎಂದವಳ ಮನಸ್ಸಿನಲ್ಲಿ ಯಾವುದೋ ಯೋಚನೆ ಸಿದ್ಧವಾಗುತ್ತಿತ್ತು. ಒಂದು ವೇಳೆ ವಿನಾಶಕ್ಕಾಗಿ ಬಂದವಳ ಮನದಲ್ಲಿ ಕರುಣೆ ಉಕ್ಕಿದರೆ, ದ್ವೇಷ ಸುಟ್ಟು ಹೋಗಿ ಪ್ರೀತಿಯ ಹೂವು ಅರಳಿದರೆ, ಒಲವಿನಲ್ಲಿ ಕ್ಷಮೆ ಸಿಗುವುದ ಮೋಕ್ಷಗೆ? ಒಮ್ಮೆ ಮನ್ನಿಸಲಾರೆಯ ಒಲವೇ ಎಂದು ಯಾರು ಯಾರಲ್ಲಿ ಕೇಳಲಿದ್ದಾರೆ, ಯಾರು ಯಾರನ್ನು ಮನ್ನಿಸಲಿದ್ದಾರೆ? ನಿರೀಕ್ಷಿಸಿ ಮುಂದಿನ ಸಂಚಿಕೆಗಳಲ್ಲಿ.